ಚಿಕ್ಕಬಳ್ಳಾಪುರದಲ್ಲಿ ಭೂ ಸ್ವಾಧೀನದ ವಿರುದ್ಧ ಮಹಾ ರೈತ ಸಂಘರ್ಷ ಶುರುವಾಗಿರುವಂತದ್ದು. ವಿಧಾನಸೌಧಕ್ಕೆ ಹೊರಟಿದ್ದ 2,000ಕ್ಕೂ ಹೆಚ್ಚು ಬೈಕ್ ರ್ಯಾಲಿ ತಡೆದ ಖಾಕಿ ಪಡೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬೆಂಗಳೂರು ಚಲೋ ತಡೆದ ಖಾಕಿ. ವಿಧಾನಸೌಧಕ್ಕೆ ಹೊರಟಿದ್ದ ರೈತರ ಬೃಹತ್ ಬೈಕ್ ರ್ಯಾಲಿ ಪೊಲೀಸರಿಂದ ತಡೆ. ಕೈಗಾರಿಕಾ ವಲಯಕ್ಕೆ ಕೃಷಿ ಭೂಮಿ ನೀಡಲ್ಲ. ಜಂಗಮಕೋಟೆ ಹೋಬಳಿ ರೈತರ ಅನಿರ್ದಿಷ್ಟಾವಧಿ ಹೋರಾಟ. ರಾಷ್ಟ್ರೀಯ ಹೆದ್ದಾರಿ 69ರ ಅಣಕನೂರು ಗೇಟ್ ಬಳಿ ಬ್ಯಾರಿಕೇಡ್ ಹಾಕಿ ರೈತರನ್ನ ತಡೆದ 600ಕ್ಕೂ ಹೆಚ್ಚು ಪೊಲೀಸರು. ಡಿಸಿ ಕಚೇರಿಯಿಂದ ಹೊರಟಿದ್ದ 2,000ಕ್ಕೂ ಹೆಚ್ಚು ಬೈಕ್ಗಳ ರ್ಯಾಲಿ. ಹೆದ್ದಾರಿಯಲ್ಲಿ ಪೊಲೀಸರೊಂದಿಗೆ ಮುಖಂಡರ ಸಂಘರ್ಷ. ರ್ಯಾಲಿಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್, ಆನಂದ್ ಗುರೂಜಿ, ಸೀಕಲ್ ರಾಮಚಂದ್ರ ಗೌಡ ಭಾಗಿ. ಬೆಂಗಳೂರು ಚಲೋ ಅನ್ನ ತಡೆದಿರುವಂತದ್ದು ಖಾಕಿ ಪಡೆ ಬೆಂಗಳೂರು ಚಲೋ ರ್ಯಾಲಿಯನ್ನ ತಡೆದಿರುವಂತದ್ದು. ವಿಧಾನಸೌಧಕ್ಕೆ ಹೊರಟಿದ್ದ ರೈತರ ಬೃಹತ್ ಬೈಕ್ ರ್ಯಾಲಿ ಪೊಲೀಸರಿಂದ ತಡೆಗಟ್ಟಲಾಗಿದೆ. ಕೈಗಾರಿಕಾ ವಲಯಕ್ಕೆ ಕೃಷಿ ಭೂಮಿ ನೀಡಲ್ಲ ಅಂತ ಹೇಳಲಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಭೂ ಸ್ವಾಧೀನದ ವಿರುದ್ಧ ಮಹಾ ರೈತ ಸಂಘರ್ಷ ಶುರುವಾಗಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿ ಕೈಗಾರಿಕಾ ವಲಯಕ್ಕೆ ಕೃಷಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದನ್ನ ವಿರೋಧಿಸಿ ಅನ್ನದಾತರು ನಡೆಸ್ತಾ ಇರೋ ಅನಿರ್ದಿಷ್ಟಾವಧಿ ಹೋರಾಟ ಇದೀಗ ಭೀಕರ ಸ್ವರೂಪ ಪಡೆದುಕೊಂಡಿದೆ. ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ರಣಕಹಳೆ ಊದಿರುವ ಸಾವಿರಾರು ರೈತರು ಜಿಲ್ಲಾಧಿಕಾರಿ ಕಚೇರಿಯಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಬರೋಬ್ಬರಿ 2,000ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಹೊರಟಿದ್ದ ರೈತರ ಬೃಹತ್ ರ್ಯಾಲಿಯನ್ನ ರಾಷ್ಟ್ರೀಯ ಹೆದ್ದಾರಿ 69ರ ಅಣಕನೂರು ಗೇಟ್ ಬಳಿ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ದಿಢೀರ್ ತಡೆದಿದ್ದಾರೆ. ಈ ವೇಳೆ ರೈತರು ಮತ್ತು ಪೊಲೀಸರ ನಡುವೆ ಭಾರಿ ವಾಕ್ಸಮರ ಜರುಗಿದ್ದು, ಸ್ಥಳದಲ್ಲಿ 600ಕ್ಕೂ ಹೆಚ್ಚು ಹೈಕಮಾಂಡ್ ಪೊಲೀಸರನ್ನ ನಿಯೋಜಿಸಿ ಕೋಟೆಯಂತೆ ಭದ್ರತೆ ಮಾಡಲಾಗಿದೆ. ಈ ಐತಿಹಾಸಿಕ ಹೋರಾಟದ ರ್ಯಾಲಿಯಲ್ಲಿ ಹಿರಿಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ಆನಂದ್ ಗುರೂಜಿ, ಬಿಜೆಪಿ ನಾಯಕ ಸೀಕಲ್ ರಾಮಚಂದ್ರ ಗೌಡ, ಭಕ್ತರಹಳ್ಳಿ ಬೈರೇಗೌಡ ಹಾಗೂ ದಲಿತ ಮುಖಂಡ ಪಿ ಮೂರ್ತಿ ಸೇರಿದಂತೆ ನೂರಾರು ಗಣ್ಯರು ಕಾಲ್ನಡಿಗೆಯಲ್ಲಿ ಹಾಗೂ ಬೈಕ್ ಮೂಲಕ ಭಾಗವಹಿಸಿ ಸರ್ಕಾರದ ದಮನಕಾರಿ ನೀತಿಯ ವಿರುದ್ಧ ಆಕ್ರೋಶದ ಜ್ವಾಲೆ ಉಗುಳಿದಿದ್ದಾರೆ. ಕೈಗಾರಿಕೆಗಳು ಬಂದಿಲ್ಲ. ಯಾಕೆ ನಿಮ್ ನಾಚಿಕೆ ಆಗಲ್ವಾ? ಯಾಕೆ ನೀವು ಅದನ್ನ ಕೇಳಲ್ಲ? ಯಾಕೆ ಕೈಗಾರಿಕೆ ಬಂದಿಲ್ಲ ಅಂತ ನೋಡ್ತಾ ಇಲ್ಲ? ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಏನಾದ್ರೂ ರೈತರ ಬಗ್ಗೆ ಕಾಳಜಿ ಇದ್ರೆ ಅನ್ನದಾತರನ್ನ, ರೈತರನ್ನ ಇರ್ತಕ್ಕಂಥ ಸಂಕಷ್ಟಗಳಿಗೆ ಹೋಗಿರುವಂತಹ ಅದ್ಭುತವಾದಂತಹ ಗುಣಗಳಂತ ಕೈ ತೆಗೆದು ಮಾತಾಡು. ಅಂಗೈಗಳ ಭೂಮಿಯನ್ನು ಇಟ್ಕೊಂಡು ಅದರಿಂದ ಬೆಳೀತಕ್ಕಂಥ ಬೆಳೆ ನಾಡಿನದ್ದಕ್ಕೂ ಎಲ್ಲರಿಗೂ ಅನ್ನವನ್ನು ಒದಗಿಸತಕ್ಕಂಥ ಹಿಂದೆ ಬರೀ ಎಲ್ಲ ಹಂಗೆ ಒಂಚೂರು ಹಿಂದೆ ರೈತ ಬಾಂಧವರು ಇವತ್ತು ಸಂಕಷ್ಟದಲ್ಲಿದ್ದು ತಮ್ಮ ಅಂಗೈಗಳ ಜಾಗವನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗಬೇಕಾದ್ರೆ ಹಿಂದೆ ಬರೋಣ ಎಲ್ಲ ಇದಕ್ಕೆಲ್ಲ ಧ್ವನಿ ಎತ್ತಬೇಕಾದಂತ ಸುಗಂಧ ಇವತ್ತಿದೆ. ರೈತರ ಭೂಮಿಯನ್ನು ಕಿತ್ತುಕೊಂಡು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯವಿಟ್ಟು ವೇದಿಕೆ ಹತ್ರಕ್ಕೆ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. ದರೋಡೆಕೋರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ದಳ್ಳಾಳಿಯ ಒಂದು ಒಬ್ಬರು ಬಂದ್ರೆ ಮುಂದೆ ಎಲ್ಲರೂ ಹೋಗ್ತಾರೆ. ಹಿಂದೆ ಮುಂದೆ ಬೇಕು ಹಿಂದೆ ಇರಲಿ. ಮುಖ್ಯಮಂತ್ರಿಗೆ ದಯವಿಟ್ಟು ವೇದಿಕೆ ಹತ್ರಕ್ಕೆ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ.
ದರೋಡೆಕೋರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ದಳ್ಳಾಳಿಯ ಒಂದು ಒಬ್ಬರು ಬಂದ್ರೆ ಮುಂದೆ ಕೆಲವರು ಹೋಗ್ತಾರೆ, ಹಿಂದೆ ಮುಂದೆ ಬೇಕಾದ್ರೆ ಹಿಂದೆ ಇರಲಿ. ಎಸ್ ಚಿಕ್ಕಬಳ್ಳಾಪುರದಲ್ಲಿ ಭೂ ಸ್ವಾಧೀನದ ವಿರುದ್ಧ ಮಹಾ ರೈತ ಸಂಘರ್ಷ ಶುರುವಾಗಿರುವಂತದ್ದು. ವಿಧಾನಸೌಧಕ್ಕೆ ಹೊರಟಿದ್ದ ಸುಮಾರು 2,000ಕ್ಕೂ ಹೆಚ್ಚು ಬೈಕ್ ರ್ಯಾಲಿ ತಡೆದ ಖಾಕಿ ಪಡೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ ಜಂಗಮಕೋಟೆ ಹೋಬಳಿ ಕೈಗಾರಿಕಾ ವಲಯಕ್ಕೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದನ್ನ ವಿರೋಧಿಸಿ ಅನ್ನದಾತರು ನಡೆಸ್ತಾ ಇರೋ ಅನಿರ್ದಿಷ್ಟಾವಧಿ ಹೋರಾಟ ಇದೀಗ ಭೀಕರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಅಂತ ರಣಕಹಳೆಯನ್ನ ಊದಿದ್ದಾರೆ ಸಾವಿರಾರು ರೈತರು. ಜಿಲ್ಲಾಧಿಕಾರಿ ಕಚೇರಿಯಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಬರೋಬ್ಬರಿ 2,000ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಹೊರಟಿದ್ದ ರೈತರ ಬೃಹತ್ ರ್ಯಾಲಿಯನ್ನ ರಾಷ್ಟ್ರೀಯ ಹೆದ್ದಾರಿ 69ರ ಅಣಕನೂರು ಗೇಟ್ ಬಳಿ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ದಿಢೀರ್ ತಡೆ ಹಿಡಿದಿದ್ದಾರೆ. ಈ ವೇಳೆ ರೈತರು ಮತ್ತು ಪೊಲೀಸರ ನಡುವೆ ಭಾರಿ ವಾಕ್ ಸಮರ ಜರುಗಿದ್ದು, ಸ್ಥಳದಲ್ಲಿ 600ಕ್ಕೂ ಹೆಚ್ಚು ಹೈಕಮಾಂಡ್ ಪೊಲೀಸರನ್ನ ಆಯೋಜಿಸಿ ಕೋಟೆಯಂತೆ ಭದ್ರತೆ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಐತಿಹಾಸಿಕ ಹೋರಾಟದ ರ್ಯಾಲಿಯಲ್ಲಿ ಹಿರಿಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ಆನಂದ್ ಗುರೂಜಿ, ಬಿಜೆಪಿ ನಾಯಕ ಸೀಕಲ್ ರಾಮಚಂದ್ರಗೌಡ, ಭಕ್ತರಹಳ್ಳಿ ಬೈರೇಗೌಡ ಹಾಗೂ ದಲಿತ ಮುಖಂಡ ಪಿ ಮೂರ್ತಿ ಸೇರಿದಂತೆ ನೂರಾರು ಗಣ್ಯರು ಕಾಲ್ನಡಿಗೆ ಹಾಗೂ ಬೈಕ್ ಮೂಲಕ ಭಾಗವಹಿಸಿ ಸರ್ಕಾರದ ದಮನಕಾರಿ ನೀತಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಭೂಮಿಯನ್ನು ಕಿತ್ತುಕೊಂಡು ದಂಧೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಭೂಮಿನ ರೈತರನ್ನ ಕಬಳಿಕೆ ಮಾಡಿಕೊಂಡು ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥ ಏನು ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಬಿಸಿ ಮುಟ್ತಕ್ಕಂಥ ಏನು ಇವತ್ತೇನಿದೆ ನಮ್ಮ ಪಕ್ಷದಿಂದ ಕೂಡ ಇವತ್ತು ಇಡೀ ಜಿಲ್ಲೆಯಿಂದ ಕೂಡ ನಾವು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ರೈತರ ಫಲವತ್ತನ್ನ ಯಾವುದೇ ಕಾರಣಕ್ಕೆ ತಗೊಳಂಗಿಲ್ಲ. ದೇವನಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಾವಿರಾರು ಎಕರೆ ಜಮೀನಿದೆ, ಅಲ್ಲಿ ಕೈಗಾರಿಕೆ ತಗೊಂಡ್ಬರ್ಲಿ. ಅವ್ರಿಗೆ ಏನಾದ್ರು ಅವ್ರಿಗೆ ಯೋಚನೆ ಇದ್ರೆ, ಯೋಗ್ಯತೆ ಇದ್ರೆ ಅವ್ರ ಸರ್ಕಾರದಲ್ಲಿ ಮೊದಲು ಅಲ್ಲಿ ಕೈಗಾರಿಕೆ ತಗೊಂಡ್ಬರ್ಲಿ, ಉದ್ಯೋಗ ಕೊಡ್ಲಿ, ಆಮೇಲೆ ಬೇರೆ ಜಮೀನಿಗೆ ಬರಲಿ, ಪರ್ವತದ ಭೂಮಿ ತಗೊಂಡ್ಬರ್ತಂದ್ರೆ ನಮ್ಮ ಹೋರಾಟ ಇದೆ ಅವ್ರ ಜೊತೆಗೆ. ಯಾವುದೇ ಕಾರಣಕ್ಕೆ ಪೊಲೀಸ್ ಅಲ್ಲ, ಇನ್ನೊಬ್ರು ತಡೆಗೆ, ರೈತನ ತಡೆಗೆ ಯಾರ ಕೈಲೂ ಆಗೋದಿಲ್ಲ. ರೈತರ ಹೋರಾಟಕ್ಕೆ ಯಾರು ತಡೆ ಹಾಕಂಗಿಲ್ಲ. ಇದು ಯಾವುದೇ ಕಾರಣಕ್ಕೆ ರೈತರ ಹೋರಾಟ ನಿಲ್ಲಿಸಂಗಿಲ್ಲ. ಸರ್, ಈ ರ್ಯಾಲಿಯಲ್ಲಿ ಎಷ್ಟು ಜನ ಸಾಕಷ್ಟು 10,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ತಾ ಇದ್ದಾರೆ. ಬೈಕ್ ರ್ಯಾಲಿ ಬೆಂಗಳೂರಿನವರೆಗೂ ಮಾಡ್ತಾ ಇದ್ದಾರೆ. ಸರ್, ಈ ಒಂದು ಬೃಹತ್ ಪ್ರತಿಭಟನೆಗೆ ಯಾರು ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ, ಗಣ್ಯ ವ್ಯಕ್ತಿಗಳು? ಇದರಲ್ಲಿ ಇವತ್ತು ನಮ್ಮ ಇರ್ತಕ್ಕಂಥ ರೈತರು ಗಣ್ಯರಿಗಿಂತ ಹೆಚ್ಚಾಗಿ ಎಲ್ಲ ರೈತರು ಕಳ್ಕೊಂಡಿರ್ತಕ್ಕಂಥ ರೈತರು ಇದ್ದಾರೆ. ಅವರೇ ನಮಗೆ ಎಲ್ಲ ಮುಖಂಡರು, ಅವರೇ ಗಣ್ಯರು. ನಮಗೆ ಅವ್ರು ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಹಸಿರು ಸೇನೆಯ ಅಧ್ಯಕ್ಷರಾಗಿರ್ತಾರೆ, ರೈತ ಸಂಘದ ಅಧ್ಯಕ್ಷರಾಗಿದ್ದಂತ ಅವರು ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ಇದ್ದಾರೆ. ಅವರು ಎಂಟೈರ್ ಟೀಮ್ ಇದೆ. ಅವರು ಕೂಡ ಇದಕ್ಕೆ ಈ ಪ್ರತಿಭಟನೆಗೆ ರೈತರ ಪರವಾಗಿ ಅವರು ಕೂಡ ಇದ್ದಾರೆ. ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಈ ಭಾಗದ ಸಂಸದರು ಏನಾದ್ರು ಭಾಗಿಯಾಗುವ ಲಕ್ಷಣ ಇದೆಯಾ? ಅವರು ಬರ್ತಕ್ಕಂಥದ್ದು ಇದೆ, ಆದ್ರೆ ಅವರಿಗೆ ಆರೋಗ್ಯದ ಸಮಸ್ಯೆಯಿಂದ ಬಂದಿಲ್ಲ. ಸರ್ಕಾರ ಲ್ಯಾಂಡ್ ಮಾಫಿಯಾ ಮಾಡೋದನ್ನ ನಿಲ್ಲಿಸಬೇಕು. ಒಂದು ಸರ್ಕಾರಿ ಕಾಯ್ದೆ ಕೆಳಗಡೆ ಆಗ್ತಕ್ಕಂಥ ಅಕ್ರಮ ಇದನ್ನ ಕೈ ಬಿಡಬೇಕು. ರೈತರು ಭೂಮಿ ಯಾಕೆ ಬಳಸ್ತಾ ಇದ್ದಾರೆ? ಅನ್ನ ಉತ್ಪಾದನೆ ಮಾಡೋದಕ್ಕೆ. ಇದು ಸರಿ ಇಲ್ವಾ? ಹಾಗಾಗಿ ನಿಮಗೆ ಭೂಮಿ ಬೇಕಾ? ನಾವು ಕೊಡ್ತೀವಿ. ರೈತರ ಭೂಮಿ ಕೈ ಹಾಕೋಣ. ಸರ್, ರೈತರ ಒಂದು ಪ್ರತಿಭಟನೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಜಮಾ ಮಾಡಿ ಸರ್ಕಾರ ರೈತರಿಗೆ ಒಂದು ನ್ಯಾಯನ ಕೊಡ್ಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ
ಈ ಒಂದು ಪೊಲೀಸ್ ಬಲವನ್ನ ಬಳಕೆ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದೀವಿ, ನಿಮಗೆ ಸತ್ಯ ಮಾತಾಡೋದಕ್ಕೆ ದಮ್ಮಿಲ್ಲ, ಉದ್ಘಾಟನೆ ಮಾಡುವಾಗ ದಮ್ಮಿಲ್ಲ ನಿಮ್ಗೆ. ಡಿ ಕೆ ಶಿವಕುಮಾರ್ ಅವರೇ, ಈ ಪೊಲೀಸ್ ಯಾಕೆ ಬಳಕೆ ಮಾಡ್ತಾರೆ? ಹಾಗಾಗಿ ನಿಮ್ ಪೊಲೀಸ್ ಏನೇ ಇರ್ಲಿ ಅದನ್ನ ಮೀರಿ ಹೋಗೋ ಶಕ್ತಿ ನಮ್ಗಿದೆ, ನಾವು ಹೋಗ್ತೀವಿ. ಸರ್, ನಿಮ್ ಪ್ರತಿಭಟನೆ ಸರ್ಕಾರ ಎದುರಿದೆಯಾ? ಅದು ಸರ್ಕಾರ ಉತ್ತರ ಕೊಡ್ಬೇಕು. ಪೊಲೀಸ್ ವ್ಯವಸ್ಥೆ ಮಾಡ್ಕೊಂಡಿರೋದ್ ನೋಡಿದ್ರೆ ಅದೇ ಅರ್ಥ. ಸರ್ಕಾರಕ್ಕೆ